ವಿದ್ಯಾರ್ಥಿನಿ ಶೈಕ್ಷಣಿಕ ಸಾಧನೆ ಹಿನ್ನೆಲೆಯಲ್ಲಿ ಅನನ್ಯ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಅಧ್ಯಾಪಕ ವೃಂದದವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಂಶುಪಾಲರು, ವಿದ್ಯಾರ್ಥಿಯಿಂದ ಈ ರೀತಿಯ ಗೌರವ ಸ್ವೀಕರಿಸುವುದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು. ವಿದ್ಯಾರ್ಥಿಯ ಸಾಧನೆಯೇ ನಿಜವಾದ ಪ್ರತಿಫಲವಾಗಿದ್ದು, ಅವರ ಪರಿಶ್ರಮವೇ ಮುಖ್ಯ ಎಂದು ಹೇಳಿದರು. ಕಾಲೇಜಿನಲ್ಲಿ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನ ಶಿಕ್ಷಣ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಯ ಯಶಸ್ಸಿಗೆ ಪೋಷಕರ ಸಹಕಾರವೂ ಮಹತ್ತರವಾಗಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಜೊತೆಗೆ ವಿದ್ಯಾಭ್ಯಾಸದೊಂದಿಗೆ ಶಿಸ್ತು, ಸಂಸ್ಕಾರ ಮತ್ತು ಸಂಸ್ಕೃತಿ ಕೂಡ ಕಲಿಸಲಾಗುತ್ತದೆ ಎಂದು ತಿಳಿಸಿದರು. ಪೋಷಕರ ಪರವಾಗಿ ಮಾತನಾಡಿದ ಗೌಸ್, ತಮ್ಮ ಮಗುವಿನ ಸಾಧನೆಗೆ ಕಾರಣರಾದ ಎಲ್ಲ ಅಧ್ಯಾಪಕರಿಗೆ ಸನ್ಮಾನ ಸಲ್ಲಿಸುವುದು ಸಂತಸದ ವಿಷಯ ಎಂದು ಹೇಳಿದರು. ಅವರ ಸಹಕಾರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು. ವಿದ್ಯಾರ್ಥಿನಿ ಆಲಿಯಾ ಮಾತನಾಡಿ, ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿರುವುದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು. ಹೆಚ್ಚು ಅಂಕ ಪಡೆಯಲು ಅಧ್ಯಾಪಕರ ಮಾರ್ಗದರ್ಶನ ಹಾಗೂ ಪೋಷಕರ ಪ್ರೋತ್ಸಾಹ ಮುಖ್ಯ ಪಾತ್ರ ವಹಿಸಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಕಾಮರ್ಸ್ ವಿಭಾಗದ ಮುಖ್ಯಸ್ಥ ಅಭಯಕುಮಾರ್ ಮಾತನಾಡಿ, ವಿದ್ಯಾರ್ಥಿನಿಯ ಸಾಧನೆಗೆ ಅವರ ಪರಿಶ್ರಮ, ಅಧ್ಯಾಪಕರ ಶ್ರಮ ಮತ್ತು ಪೋಷಕರ ಪ್ರೋತ್ಸಾಹ ಕಾರಣವಾಗಿದೆ ಎಂದು ಹೇಳಿದರು. ಇದು ಅವರ ಜೀವನದ ಆರಂಭವಾಗಿದ್ದು, ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ರಘುವಾರ್, ವಿಜ್ಞಾನ ವಿಭಾಗದ ಮುಖ್ಯಸ್ಥ ಶ್ರೀರಂಗನಾಥಪ್ಪ, ವಾಣಿಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಅಭಯಕುಮಾರ್, ಯತೀಶ್, ಪೋಷಕರಾದ ಗೌಸ್, ಸಿರಾಜ್, ಮಸಿನ ಹಾಗೂ ತಾಸಿನ ಉಪಸ್ಥಿತರಿದ್ದರು. ರಘು ಅಂತ ಅನನ್ಯ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು. ಭಾಳ ಖುಷಿ ಮತ್ತು ಹೆಮ್ಮೆಯ ವಿಚಾರ. ಒಂದು ಮಗು SLCನಲ್ಲಿ 60% ತಗೊಂಡು ಇವತ್ತು ತುಮಕೂರಿನ ಒಂದು ಡಿಸ್ಟಿಕ್ಕಿಗೆ 92% ತೆಗೆದು ಸಾಧನೆ ಮಾಡಿರೋದು. ಆದರೆ ಇನ್ನೊಂದು ವಿಚಾರ ಏನಂತಂದರೆ, ಅವರ ತಂದೆ ಅನಕ್ಷರು. ಅವರ ತಾಯಿ ಆಗಲಿ ಅವರೇನು ಓದು ಬರ ಬರೆದಿಲ್ಲ. ಅವ್ರ ತಂದೆ ಸಪೋರ್ಟಿಂದ ಮತ್ತು ಗೌಸ್ಪೈ ಸಪೋರ್ಟಿಂದ ಇವತ್ತು ಆ ಮಗು ಒಂದು ಸಾಧನೆ ಮಾಡಿ ತೋರಿಸಿದೆ. ನಮ್ಮ ಅನನ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಯಾವುದೇ ರೀತಿಯ ಜಾತಿ ಆಧಾರಿತ, ಧರ್ಮ ಆಧಾರಿತ ಶಿಕ್ಷಣ ಕೊಡಲ್ಲ. ಇಲ್ಲಿ ಎಲ್ಲರೂ ಒಂದೇ ರೀತಿ ನೋಡ್ತೀವಿ. ಆ ಮಗುವಿನ ಸಾಧನೆಗೆ ನಾನು ನಮ್ಮ ತಂಡದ ಪರವಾಗಿ, ನಮ್ಮ ಕಾಲೇಜಿನ ಪರವಾಗಿ ಅವರ ತಂದೆ ತಾಯಿಗೆ ಉತ್ಪೂರ್ವ ಧನ್ಯವಾದಗಳನ್ನ ಹೇಳ್ತೀನಿ. ಖಂಡಿತ ಇದು ಒಂದು ಪ್ರೌಡ್ ಮೂಮೆಂಟ್. ಒಂದು ಮಗು ಬಂದು ಟೀಚರ್ಸ್ಗಳಿಗೆ ಮತ್ತು ಅಲ್ಲಿರೋ ಕಾಲೇಜಿನ ಸಿಬ್ಬಂದಿಗೆ ಸನ್ಮಾನ ಮಾಡೋದು ಒಂದು ವಿಶೇಷತೆ. ಇದು ತೋರಿಸ್ಕೊಡುತ್ತೆ ಅನನ್ಯ ಮತ್ತು ಆ ಮಗುವಿನ ಬಾಂಧವ್ಯ ಯಾವ ರೀತಿ ಇದೆ ಅಂತ ಇದು ತೋರಿಸ್ಕೊಡುತ್ತೆ. ಆ್ಯಂಡ್ ನಮ್ಮ ಸಂಸ್ಥೆನಲ್ಲಿ ಬರೀ ಓದು ಒಂದೇ ಇರಲ್ಲ. ನಮ್ಮ ಸಂಸ್ಥೆನಲ್ಲಿ ಅನನ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಸ್ತು, ಸಂಸ್ಕಾರ, ಸಂಸ್ಕೃತಿ ಜೊತೆಗೆ ಓದಿರುತ್ತೆ. ಇವು ಮೂರು ಒಳಗೊಂಡಿರೋದ್ರಿಂದಲೇ ಇವತ್ತು ಆ ಮಗು ಸಾಧನೆ ಮಾಡಿರೋದಕ್ಕೆ ಒಂದು ಕೈಗನ್ನಡಿಯಾಗಿ ಇದೆ. ಎಲ್ಲರಿಗೂ ನಮಸ್ಕಾರಗಳು. ಅನನ್ಯ PU ಕಾಲೇಜಿನಲ್ಲಿ ಆಲಿಯಾ ಅತ್ಯುನ್ನತ ಅಂಕಗಳನ್ನು ಪಡೆದು ಕಾಲೇಜಿಗೆ ಹಾಗೂ ತನ್ನ ತಂದೆ ತಾಯಿಗಳಿಗೆ ಗೌರವ ತಂದಿರುವ ಆ ಹೆಣ್ಣು ಮಗುವಿಗೆ ನನ್ನ ಕಡೆಯಿಂದ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಕಾಲೇಜಿನಲ್ಲಿ ಶ್ರಮಿಸಿರುವ ಪ್ರಾಂಶುಪಾಲರಾದ ರಘು ಸರ್ ಹಾಗೂ ಎಲ್ಲ ಪ್ರಾಧ್ಯಾಪಕರ ಸಿಬ್ಬಂದಿ ವರ್ಗದವರಿಗೂ ನನ್ನ ಕಡೆಯಿಂದ ಹಾಗೂ ಅವರ ತಂದೆ ಸಿರಾಜ್ ಅವರ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮುಂದಿನ ದಿನಗಳಲ್ಲಿ ಅನನ್ಯ PU ಕಾಲೇಜ್ ಇನ್ನೂ ಅತ್ಯುನ್ನತ ವಿದ್ಯಾರ್ಥಿಗಳನ್ನು ಒಳ್ಳೆಯ ಅಂಕಗಳಿಂದ ನೀಡಲೆಂದು ಕೋರುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಲೇಜ್ ಬಗ್ಗೆ ಹೇಳೋದಾದ್ರೆ, ಮುಂದಿನ ವಿದ್ಯಾರ್ಥಿಗಳಿಗೆ ಈ ಕಾಲೇಜಲ್ಲಿ ಯಾವ ರೀತಿಯ ಶಿಕ್ಷಣ ಸಿಗ್ತದೆ? ನನ್ನ ಹೆಸರು ಆಲಿಯಾ ಅಂತ. ನಾನು ಈ ಕಾಲೇಜಲ್ಲಿ ಓದಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದೀನಿ. ನಮ್ಮ ಟೀಚರ್ಸ್ ಎಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ತುಂಬ ಅವ್ರು ಇನ್ಸ್ಪೈರ್ ಮಾಡಿದ್ದಕ್ಕೋಸ್ಕರನೇ ನಾನು ಈ ಥರ ಮಾರ್ಕ್ಸ್ ತಗೊಂಡಿರೋದು. SLCಯಲ್ಲಿ ನಾನು ಅಷ್ಟೊಂದು ಓದ್ತಾ ಇರಲಿಲ್ಲ. ಈ ಕಾಲೇಜಿಗೆ ಬಂದಾದಮೇಲೆ ನನಗೆ ಎಷ್ಟೊಂದೆಲ್ಲ ವಿಷಯ ಗೊತ್ತಾಗಿದೆ. ಅಂದರೆ ಓದಿದ್ರೆ ಏನಾಗುತ್ತೆ, ಯಾವ ಥರ ನಾವು ಮುಂದೆ ಇದು ಮಾಡ್ಬೋದು ಜೀವನನ, ಎಲ್ಲ ಥರನೂ ಹೇಳ್ಕೊಟ್ಟಿದ್ದಾರೆ ಈ ಕಾಲೇಜಲ್ಲಿ. ಮತ್ತು ಎಜುಕೇಷನ್ ತುಂಬ ಚೆನ್ನಾಗಿದೆ, ಎಲ್ಲರನ್ನ ಚೆನ್ನಾಗಿ ಹೇಳಿಕೊಡ್ತಾರೆ ಅಷ್ಟೇ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಇಲ್ಲೇ 8 ಗಂಟೆ ತನಕ ಇಟ್ಕೊಂಡು ಎಲ್ಲ ಟೀಚರ್ಸ್ ಎಲ್ಲ ನಮ್ಮ ಜೊತೆನೇ ಇದ್ದು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಮನೆಯಲ್ಲೂ ಚೆನ್ನಾಗಿತ್ತು, ಎಲ್ಲ ಓದ್ಕೊಂಡು ಇಲ್ಲಿಂದ ಓದಾದ್ಮೇಲೆ ಮನೆಯಲ್ಲೂ ಹೋಗಿ ಓದ್ತಿದ್ದೆ. ಚೆನ್ನಾಗಿ ಎಲ್ಲ ಪ್ರಿಪ್ರೇಷನ್ ಇಲ್ಲಿ ಹೇಳ್ಕೊಟ್ಟಿದ್ರು, ಮನೆಯಲ್ಲಿ ಹೋಗಿ ರಿವೈಸ್ ಮಾಡಿ ಎಲ್ಲ ಚೆನ್ನಾಗಿ
ಕಾಲೇಜ್ ಅಂದರೆ ಇದು ತುಂಬ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬೊಬ್ರಿಗೂ ಇಂಡಿವಿಜುವಲ್ ಆಗಿ ನೋಡ್ಕೊಳ್ತಾರೆ. ಅಂದರೆ ಒಬ್ಬೊಬ್ರಿಗೂ ಯಾವ ಥರ ಅವ್ರು ಓದ್ತಾ ಇದ್ದಾರೆ ಎಲ್ಲ ಹೇಳ್ಕೊಂಡು ಎಲ್ಲರಿಗೂ ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮ್ಮ ತಂದೆ ತಾಯಿ ಎಜುಕೇಷನ್ ಬಗ್ಗೆ ನಿಮಗೆ ಚೆನ್ನಾಗಿ ಅವ್ರು ಚೆನ್ನಾಗಿದೆ ಅಂತ ಗೌಸ್ ಅಂಕಲ್ ಹೇಳಿ ಎಲ್ಲ ಇಲ್ಲಿ ಸೇರಿಸಿದ್ದು ನಮಗೆ.